ಹಲೋ ಎಲ್ಲರಿಗೂ ಮತ್ತೊಂದು ವ್ಲಾಗ್ಗೆ ಸ್ವಾಗತ. ಏನಪ್ಪ ವಿಷಯ ಅಂತಂದರೆ ತೋಟಕ್ಕೆ ಸ್ಪ್ರೇ ಮಾಡೋ ಟೈಮ್ ಬಂದೇ ಬಿಟ್ಟಿದೆ. ಸ್ಪ್ರೇ ಅಂತೂ ಓಕೆ, ಸ್ಪ್ರೇಲಿ ಏನೇನು ಯೂಸ್ ಮಾಡ್ತೀವಿ ನೋಡೋಣ ಬನ್ನಿ. ಇದು ಬಂದುಬಿಟ್ಟು 19 ಅಂತ ಎಲ್ಲ ಈಕ್ವಲ್ ಪ್ರಪೋರ್ಷನಲ್ಲಿ ಇರುತ್ತೆ ಗಿಡಕ್ಕೆ ನ್ಯೂಟ್ರಿಯೆಂಟ್ ಸಿಗೋಕ್ಕೆ. ಇದು ಕ್ಲೋರೋಗಾರ್ಡ್ ಅಂತ, ಇನ್ಸೆಕ್ಟ್ಸ್ ಏನಾದ್ರು ಜಾಸ್ತಿ ಆಗ್ತಿದ್ರೆ ಅದನ್ನ ಕಂಟ್ರೋಲ್ ಮಾಡೋಕ್ಕೆ ಹೆಲ್ಪ್ ಮಾಡುತ್ತೆ. ಇದು ಬಂದುಬಿಟ್ಟು ಫಂಗಿಸೈಡ್ ಚೋಕೆದಾರ್ ಅಂತ. ಇದ್ರದ್ದೇನು ಕೆಲಸ ಅಂತಂದರೆ ಪ್ಲ್ಯಾಂಟಲ್ಲಿ ಏನಾದರೂ ಫಂಗಸ್ ಏನಾದ್ರು ಜಾಸ್ತಿ ಆಗ್ತಾಯಿದ್ರೆ ಅಥವಾ ಏನಾದರೂ ಕಾಯಿಲೆ ಬರ್ತಾಯಿದ್ರೆ ಅದನ್ನ ಕಂಟ್ರೋಲ್ ಮಾಡುತ್ತೆ. ಇದು ಬಂದುಬಿಟ್ಟು ಕ್ಲಿನಿಕ್ ಪ್ಲಸ್ ಅಂತ, ಎಲ್ಲೂ ಸಿಗಲ್ಲ, ತುಂಬ ರೇರು. ಏನಿಲ್ಲ, ಮಳೆ ಸೀಸನ್ ಆಗಿರೋದ್ರಿಂದ ಇದು ಗಮ್ಮಿಂಗ್ ಎಫೆಕ್ಟ್ ಕೊಡುತ್ತೆ. ಅಂದರೆ ಗಿಡದಿಂದ ಬೇಗ ಔಷಧಿ ತೊಳೆದೋಗಲ್ಲ ಮಳೆ ಬಂದ್ರೂ. ಈ ಮೋಟಾರ್ ಬಂದುಬಿಟ್ಟು ಹಸ್ಕವರ್ಣ, ಎಲ್ಲ ನೀವು ಕೇಳಿರ್ತೀರ ಈ ಬ್ರ್ಯಾಂಡ್ ನೇಮ್ನ. ಮತ್ತು ಆಸ್ಪಿ ಪಂಪ್, ಇದು 3 ಪಿಸ್ಟನ್ ಬರುತ್ತೆ. ಇದ್ರದ್ದೇನು ಸ್ಪೆಷಾಲಿಟಿ ಅಂತಂದರೆ ಅಟ್ ಎ ಟೈಮ್ ಇದು 6 to 8 ಲ್ಯಾಂಡ್ಸಿಗೆ ಅಪ್ ಟು 1 to 1.5 ಕಿಲೋಮೀಟರ್ ಪುಷ್ ಮಾಡೋ ಕೆಪಾಸಿಟಿ ಇದೆ. ಇದರಲ್ಲಿ 3 ಪಿಸ್ಟನ್ ಬರುತ್ತೆ. ಎವ್ರಿ ಬ್ಯಾರಲ್ಲಿಗೆ ಒಂದು ಸತಿ ಗ್ರೀಸ್ ಚೆಕ್ ಮಾಡ್ತಾ ಇರಬೇಕು ಅಷ್ಟೇ. ಇದ್ರದ್ದೇನು ಜಾಸ್ತಿ ಮೇಂಟೆನೆನ್ಸ್ ಬರೋಲ್ಲ. ಈ ಫೆದರ್ ಬಂದುಬಿಟ್ಟು ಇಂಡಿಯನ್ ಈಗಲ್ ಔಲ್ ಅಂತ, ಅದು ನಮ್ಮ ಇಂಡಿಯಾ ಸೈಡೆಲ್ಲ ಮೋಸ್ಟ್ ಕಾಮನ್ ಸ್ಪೀಷೀಸು. ಇಷ್ಟ ಆಗಿತ್ತು ಇವತ್ತಿನ ಬ್ಲಾಗಿನ ಕತೆ. ಸಿಗೋಣ ನೆಕ್ಸ್ಟ್ ಬ್ಲಾಗಲ್ಲಿ. ಟಾಟಾ, ಬಾಯ್ ಬಾಯ್.